Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 30ನೆಯ ಭಾನುವಾರದಲ್ಲಿದ್ದೇವೆ. 2019 ಆಗಸ್ಟ್ ತಿಂಗಳಿನಲ್ಲಿ ಓರ್ವ ಮಹಿಳೆಯ ಹಾಡು ಬಹಳ ಪ್ರಚಲಿತಗೊಂಡಿತು. ಆಕೆಯ ಹೆಸರು ರನು ಮಂಡಲ್. ಈಕೆ ವೆಸ್ಟ್ ಬೆಂಗಾಲ್ನ ರೈಲ್ವೆ ನಿಲ್ದಾಣದಲ್ಲಿ ಹಾಡು ಹಾಡುತ್ತಾ ಭಿಕ್ಷೆ ಬೇಡುತ್ತಾ ಜೀವನವನ್ನು ಸಾಗಿಸುತ್ತಿದ್ಲು. ಈಕೆ ಮಧುರವಾಗಿ ಹಾಡುವುದನ್ನು ಕಂಡ ಓರ್ವ ಯಾತ್ರಿಕ ಆಕೆಯ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದುಬಿಟ್ಟ. ಆಕೆಯ ಸುಮಧುರ ಧ್ವನಿಗೆ ಮನಸೋತ ಜನರು ಆಕೆಯನ್ನು ಹಾಡಿ ಕೊಂಡಾಡಿದರು. ಹಿಮೇಶ್ ಎಂಬ ಸಂಗೀತಗಾರ ಈಕೆಗೆ ಸಿನಿಮಾದಲ್ಲಿ ಹಾಡನ್ನು ಹಾಡಲು ಅವಕಾಶವನ್ನು ಸಹ ನೀಡಿದ. ಹೀಗೆ ದಿನಗಳು ಕಳೆದಂತೆ ಈಕೆಯು ಪ್ರಚಲಿತಗೊಳ್ಳತೊಡಗಿದಳು. ಒಮ್ಮೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಲು ಈಕೆ ಹೋದಾಗ ಅಲ್ಲಿ ನೆರೆದಿದ್ದ ಈಕೆಯ ಅಭಿಮಾನಿ ಒಂದು ಸೆಲ್ಫಿ ತೆಗೆದುಕೊಳ್ಳಲು ಕೇಳಿದಾಗ ಆಕೆಗೆ ಬೈದು ಅವಮಾನ ಮಾಡಿಬಿಟ್ಟಳು. ಮತ್ತೆ ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಆಕೆಯ ಪ್ರಚಲಿತತೆ ಕೆಳಗೆ ಬಿದ್ದಿತು. ಅಂದಿನಿಂದ ಆಕೆಗೆ ಯಾವ ಅವಕಾಶವೂ ದೊರೆಯದೆ ಪುನಃ ಅದೇ ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಾ ಪರಿಸ್ಥಿತಿ ಆಕೆಗೆ ಬಂದಿತು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಈ ಘಟನೆಯನ್ನು ಯಾವ ಕಾರಣಕ್ಕಾಗಿ ಹೇಳುತ್ತಿದ್ದೇನೆ ಎಂದರೆ, ಮನುಷ್ಯನಿಗೆ ಎಷ್ಟೇ ಆಸ್ತಿ ಪಾಸ್ತಿ ಸಿರಿ ಸಂಪತ್ತು ಇರಬಹುದು, ಆದರೆ ಅವನು ಎಂದಿಗೂ ವಿನಯತೆಯನ್ನು ಕಳೆದುಕೊಳ್ಳಬಾರದು. ರನು ಮಂಡಲ್ ಪ್ರಚಲಿತಗೊಂಡ ನಂತರ ವಿನಯತೆಯಿಂದ ಬಾಳಿದ್ದರೆ ಇಂದಿಗೂ ಆಕೆ ಮೇಲಿನ ಸ್ಥಾನದಲ್ಲೇ ಉಳಿಯುತ್ತಿದ್ದಳು. ಆದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಎಂಬಂತೆ ವರ್ತಿಸಿ ಕೊನೆಗೆ ಹಳೆಯ ಜೀವನಕ್ಕೆ ಕಾಲು ಇಡಬೇಕಾಯಿತು. ಆತ್ಮೀಯರೇ, ಇಂದಿನ ವಾಚನಗಳು ನಮಗೆ ವಿನಯತೆಯ ಜೀವನವನ್ನು ನಾವು ಬಾಳಬೇಕು ಎಂದು ತಿಳಿಸುತ್ತದೆ. ಇಂದಿನ ಮೊದಲನೆಯ ವಾಚನವನ್ನು ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಈ ವಾಚನದಲ್ಲಿ ನಾವು ನೋಡುವುದಾದರೆ ದೇವರು ಒಬ್ಬ ನೀತಿವಂತ ನ್ಯಾಯಾಧೀಶ ಎಂಬುದನ್ನು ತಿಳಿಸುತ್ತದೆ. ದೇವರಿಗೆ ಲಂಚವನ್ನು ನೀಡಿ ಯಾರೂ ಶ್ರೇಷ್ಠ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಿಲ್ಲ. ಇಡೀ ಮನುಷ್ಯ ಸಂಕುಲವನ್ನು ರಕ್ಷಿಸುವುದು ದೇವರ ಉದ್ದೇಶವಾಗಿದೆ. ಯಾರು ಗರ್ವವಿಲ್ಲದೆ ವಿನಯತೆಯಿಂದ ಪ್ರಾರ್ಥನೆ ಮಾಡುತ್ತಾರೋ ಅವರ ಪ್ರಾರ್ಥನೆ ಆಲಿಸುತ್ತಾರೆ. ಅತಿ ಮುಖ್ಯವಾಗಿ ದಿಕ್ಕು ದೆಸೆ ಇಲ್ಲದವರ, ವಿಧವೆಯರ, ದುರ್ಬಲರು ಮತ್ತು ವಿನಮ್ರರ ಪ್ರಾರ್ಥನೆಗೆ ದೇವರು ಕಿವಿಗೊಡುತ್ತಾರೆ. ನಮ್ಮ ಪ್ರಾರ್ಥನೆಗಳು ದುರುದ್ದೇಶವಿಲ್ಲದೆ ತನ್ನನ್ನು ತಾನು ಕೊಚ್ಚಿಕೊಳ್ಳದೇ ಇದ್ದರೆ ಅದು ಮೇಘಮಂಡಲವನ್ನು ದಾಟಿ ದೇವರ ಸನ್ನಿಧಿಯನ್ನು ಸೇರುತ್ತದೆ ಎಂಬ ಸಂದೇಶವನ್ನು ಇಂದಿನ ಮೊದಲನೇ ವಾಚನವು ನಮಗೆ ನೀಡುತ್ತದೆ. ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲರು ತಿಮೋಥೆಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರ ನಮ್ರತೆಯನ್ನು ನಾವು ಕಾಣುತ್ತೇವೆ. ಕ್ರೈಸ್ತ ಧರ್ಮಸಭೆಯ 2ನೆಯ ಸಂಸ್ಥಾಪಕ ಎಂದೇ ಪ್ರಸಿದ್ಧಿಯಾಗಿರುವ ಇವರು ತಮ್ಮ ಜೀವನದ ಕೊನೆಯ ದಿನಗಳು ಹತ್ತಿರವಾದಾಗ ತನ್ನ ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಮತ್ತು ನನ್ನ ಓಟವನ್ನು ಮುಗಿಸಿದ್ದೇನೆ, ನಿತ್ಯ ಜೀವವೆಂಬ ಜಯಮಾಲಿಗೆ ಸಿದ್ಧವಾಗಿದ್ದೇನೆ ಎಂದು ಹೇಳುತ್ತಾರೆ. ಸಂತ ಪೌಲರು ಒಬ್ಬ ಪಂಡಿತನಾಗಿದ್ದರು. ಯೆಹೂದ್ಯೇತರಿಗೆ ಸುವಾರ್ಥ ಪ್ರಸಾರ ಮಾಡಿ ಎಷ್ಟೋ ಕಾರ್ಯ ಸಾಧಿಸಿದ್ದರು. ಅವರ ಈ ಮಾತುಗಳನ್ನು ನಾವು ಆಲಿಸುವಾಗ ಎಷ್ಟು ನಮ್ರತೆ ತುಂಬಿದೆ ಎಂಬುದನ್ನು ನಾವು ಕಾಣಬಹುದು. ಆದರೆ ಆಧುನಿಕ ಜಗತ್ತಿನಲ್ಲಿ ನಾವು ನೋಡಬಹುದು, ಮಾಡುವುದು ಸಣ್ಣ ಕೆಲಸ, ಆದರೆ ತೋರಿಸಿಕೊಳ್ಳುವುದು ಅಥವಾ ಪ್ರತಿಬಿಂಬಿಸುವುದು ಶ್ರೇಷ್ಠವೆಂದು. ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಲ್ಲಿ ತಮ್ಮ ಫೋಟೋ ಅಥವಾ ದಿನಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿ ತಾವೇ ಶ್ರೇಷ್ಠ ಎಂದು ಪ್ರತಿಬಿಂಬಿಸುತ್ತಾರೆ. ಸಂತ ಪೌಲರಂತೆ ವಿನಯದ ಜೀವನವನ್ನು ಜೀವಿಸಬೇಕಾಗಿದೆ. ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸುವಾಗ ವಿನಯತೆಯ ಸಂದೇಶವನ್ನು ನಮಗೆ ನೀಡುತ್ತದೆ. ಶುಭ ಸಂದೇಶದಲ್ಲಿ 2 ವಿಭಿನ್ನ ಪ್ರಾರ್ಥನೆಗಳನ್ನು ನಾವು ಕೇಳುತ್ತೇವೆ. ಸಾಮಾನ್ಯವಾಗಿ ಜನರು ದೇವಾಲಯಕ್ಕೆ ಹೋಗುವಾಗ ದೇವರ ಬಳಿ ಪ್ರಾರ್ಥನೆ ಮಾಡಿ ತಮ್ಮ ಬೇಡಿಕೆ ಕೋರಿಕೆಯನ್ನು ದೇವರ ಮುಂದೆ ಇಡುತ್ತಾರೆ. ಅದರಂತೆ ಇಂದಿನ ಶುಭ ಸಂದೇಶದಲ್ಲಿ 2 ವ್ಯಕ್ತಿಗಳು ದೇವಾಲಯಕ್ಕೆ ಬರುತ್ತಾರೆ. ಮೊದಲನೆಯದಾಗಿ ಫರಿಸಾಯನ ಪ್ರಾರ್ಥನೆಯಲ್ಲಿ ದೇವರು ಬಯಸುವಂತಹ ಯಾವುದೇ ಗುಣಲಕ್ಷಣಗಳು ಕಾಣಬರುವುದಿಲ್ಲ. ಬದಲಾಗಿ ದೇವರ ಮೇಲೆ ಒತ್ತಾಯ ಏರುವಂತಹ ಅಂಶಗಳನ್ನು ಕಾಣುತ್ತೇವೆ. ಮೊದಲನೇದಾಗಿ ತನ್ನ ಗುಣಗಳನ್ನು ತಾನು ಮಾಡುವ ಕಾರ್ಯಗಳನ್ನು ವರದಿ ಮಾಡುವಂಥದ್ದು. ಎರಡನೆಯದಾಗಿ ದೇವರಿಂದ ಧರ್ಮಸಭೆಯಿಂದ
ಕೆಲವು ಕಾನೂನುಗಳನ್ನು, ಆಜ್ಞೆಗಳನ್ನು ಹೊರಡಿಸಲಾಗಿದೆ. ಆ ಆಜ್ಞೆಗಳನ್ನು ಚಾಚೂ ತಪ್ಪದೆ ಪೂರೈಸಿದ್ದಕ್ಕೆ ತನ್ನ ಬೆನ್ನನ್ನೇ ತಾನೇ ಸವರಿಕೊಳ್ಳುವುದು. ಮೂರನೆಯದಾಗಿ, ತನ್ನನ್ನೇ ತಾನು ಶ್ರೇಷ್ಠ ಎಂದು ಎತ್ತಿ ಹಿಡಿಯುವುದು, ಪರರ ನಿಂದನೆಗೆ ಗುರಿ ಮಾಡುವುದು, ಪರರನ್ನು ತುಚ್ಛೀಕರಿಸುವುದು, ತೀರ್ಪಿಗೆ ಗುರಿ ಮಾಡುವುದು. ಈ ರೀತಿ ಆ ವ್ಯಕ್ತಿಯ ಪ್ರಾರ್ಥನೆಯಾಗಿರಲಿಲ್ಲ. ಬದಲಿಗೆ ತನ್ನನ್ನು ತಾನು ಹೊಗಳಿಕೊಂಡು ಪರರನ್ನು ತೆಗಳುವುದೇ ಅವನ ಪ್ರಾರ್ಥನೆಯಾಗಿತ್ತು ಮತ್ತು ಗರ್ವದ ಪ್ರಾರ್ಥನೆಯಾಗಿತ್ತು. ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ ಎರಡನೆಯ ವ್ಯಕ್ತಿ ಯಾರೆಂದರೆ ಸುಂಕ ವಸೂಲಿಗಾರ. ಸುಂಕ ವಸೂಲಿಯವನು ಆತ್ಮಶೋಧನೆ ಮಾಡಿಕೊಳ್ಳುತ್ತಾನೆ. ದೀನ ಹೃದಯದ ನೋವನ್ನು ಹೊರಹಾಕುತ್ತಾನೆ. ದೇವರ ಮುಂದೆ ತಲೆ ಎತ್ತಲು ಅನರ್ಹನೆಂದು ಅಯೋಗ್ಯತೆಯನ್ನು ವ್ಯಕ್ತಪಡಿಸುತ್ತಾನೆ. ಎದೆ ಬಡಿದುಕೊಂಡು ಪಶ್ಚಾತ್ತಾಪ ಪಡುತ್ತಾನೆ. ಯಾರನ್ನು ದೂಷಿಸುವುದೂ ಇಲ್ಲ, ದೂರುವುದೂ ಇಲ್ಲ. ತನ್ನ ಒಳ್ಳೆಯ ಗುಣಗಳನ್ನು ಗುಣಗಾನ ಮಾಡುವುದಿಲ್ಲ. ಬದಲಾಗಿ ಮನಮರುಗಿ ಕ್ಷಮೆಯನ್ನು ಯಾಚಿಸುತ್ತಾನೆ. ಆತ್ಮೇಲೆ ಇವರಿಬ್ಬರಲ್ಲಿ ಯಾರ ಪ್ರಾರ್ಥನೆಯನ್ನು ದೇವರು ಆಲಿಸುವರು? ಗರ್ವದಿಂದ ವಿನಯತೆಯನ್ನು ಪ್ರದರ್ಶಿಸಿದ ಸುಂಕ ವಸೂಲಿಗಾರನದು. ಆತ್ಮೇಲೆ ನಮ್ಮ ಸಮಾಜದಲ್ಲಿ ಹಲವಾರು ಜನರು ಫರಿಸಾಯರಂತೆ ಜೀವಿಸುವವರು ಇದ್ದಾರೆ ಮತ್ತು ಕೆಲವರು ಸುಂಕ ವಸೂಲಿಗಾರನಂತೆ ಜೀವಿಸುವವರು ಇದ್ದಾರೆ. ಆದರೆ ನಾನು ಯಾರ ಕಡೆ ವಾಲುತ್ತೇನೆ ಎಂಬ ಪ್ರಶ್ನೆ ಮಾಡಬೇಕಾಗಿದೆ. ಮೊದಲನೆಯದಾಗಿ, ದೇವಾಲಯವು ಪ್ರತಿಯೊಬ್ಬ ಮನುಷ್ಯನನ್ನು ದೇವರೆಡೆಗೆ ಬಂಧಿಸುವ ಸ್ಥಳ. ಪ್ರತಿಯೊಬ್ಬನು ದೇವರ ಪ್ರಸನ್ನತೆಯನ್ನು ಅನುಭವಿಸುವ ಸ್ಥಳ. ದೀನ ಹೃದಯದಿಂದ ದೇವರೊಡನೆ ಸಂಧಾನ ಮಾಡಿಕೊಳ್ಳುವ ಸ್ಥಳ. ತನ್ನ ನೋವು ನಲಿವು ದೇವರೊಂದಿಗೆ ಹಂಚಿಕೊಂಡು ಪರಿಹಾರ ಹುಡುಕುವ ಸ್ಥಳ. ಪ್ರತಿಯೊಬ್ಬನು ಪರರ ಆತ್ಮ ವಿಮರ್ಶನೆ ಮಾಡದೆ ತನ್ನ ಆತ್ಮವನ್ನು ಮಾತ್ರ ವಿಮರ್ಶನೆ ಮಾಡಬೇಕಾಗಿದೆ. ಎರಡನೆಯದಾಗಿ, ದೇವರ ಮುಂದೆ ನಾವೆಲ್ಲರೂ ಭಿಕ್ಷುಕರೇ. ಎಲ್ಲ ಇರುವವರು, ಏನೂ ಇಲ್ಲದವರು ಎಲ್ಲರೂ ದೇವರು ನೀಡಿದ ಭಿಕ್ಷೆ ಅಥವಾ ದೇವರು ನೀಡಬೇಕಾದ ಭಿಕ್ಷೆಯಾಗಿದೆ. ಎಲ್ಲ ಇದೆ ಎಂದು ಗರ್ವಪಡುವುದು ಬೇಡ. ಬದಲಿಗೆ ದೇವರಿಗೆ ವಿನಯತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ಏನೂ ಇಲ್ಲವೆಂದು ದೇವರನ್ನು ದೂಷಿಸುವುದು ಬೇಡ. ಬದಲಿಗೆ ವಿನಯತೆಯಿಂದ ಮತ್ತು ವಿಶ್ವಾಸದಿಂದ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.